आप देख रहे हैं बीजापुर समय। मैं आपके साथ खलील कलादगी। शहर बीजापुर में आज कर्नाटक राज्य दलित संघर्ष समिति की ओर से एक प्रेस मीट की गई, जिसमें बात करते हुए समिति के राज्य संचालक डॉक्टर डीजी सागर ने कहा कि पिछले तकरीबन 50 दिनों से राज्य में सीढ़ी कांड चल रहा है, जिसमें एक प्रभावी मंत्री ने एक गरीब लड़की के साथ अत्याचार किया है, मगर सरकार इसे मनोरंजन के तौर पर ले रही है। इस पीड़ित लड़की को न्याय दिलाने और राज्य में होने वाले 3 उपचुनाव में कर्नाटका स्टेट दलित संघर्ष समिति की ओर से बीजेपी पार्टी का तिरस्कार करते हुए कांग्रेस को समर्थन देने की बात कही और बीजेपी सरकार द्वारा 2021 के बजट में पिछड़े और दलित वर्ग के साथ अन्याय किया गया है और साथ ही सरकार पर आरोप लगाते हुए कहा कि यह सरकार संविधान को खत्म करके सामाजिक न्याय को खत्म कर रही है। इसी के चलते समाज को न्याय और समानता लाने के लिए इसी महीने होने वाले डॉक्टर बाबा साहेब अम्बेडकर की 130वीं जयंती के मौके पर अप्रैल 14 से लेकर अप्रैल 30 तक राज्य के सभी जिला कार्यालयों में एक सेमिनार के जरिए पिछड़े और अति पिछड़े वर्ग के लोगों के लिए डॉक्टर बाबा साहेब अम्बेडकर द्वारा संविधान में दिए गए सभी चीज़ों को समझाया जाएगा, कहते हुए डॉक्टर बाबा साहेब अम्बेडकर के बातों पर अमल करते हुए समाज में फैले अन्याय के खिलाफ लड़ने, समाज में फैले अत्याचार के खिलाफ लड़ने वाले लोगों के खिलाफ सियासतदानों और नौकरशाहों द्वारा झूठे केस लगाकर उन्हें परेशान करने जैसे कई विषयों पर बात की। कर्नाटका स्टेट दलित संघर्ष समिति के राज्य संचालक डॉक्टर डीजी सागर ने इस अवसर पर कर्नाटका स्टेट दलित संघर्ष समिति के राज्य संगठन संचालक डॉक्टर एम.बी. श्रीनिवास, राज्य संगठन संचालक रमेश आसंगी, जिला संगठन संचालक विनय गुणसागर, बीजापुर नगर संचालक सिद्धू रायण्णवर, जिला कार्यकारी समिति संचालक अशोक चलवादी के अलावा और भी लोग रहे मौजूद। ಎಲ್ಲ ಮಾಧ್ಯಮ ಮಿತ್ರರನ್ನು ನಾನು ಇನ್ನೊಮ್ಮೆ ಈ ಗೋಷ್ಠಿಗೆ ಸ್ವಾಗತಿಸಿ, ಈಗ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಭೆ, ರಾಜ್ಯ ಸಮಿತಿ ಸಭೆ ನಿನ್ನೆ ನಮ್ಮ ಬಿಜಾಪುರ ನಗರದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪದಾಧಿಕಾರಿಗಳು ಮತ್ತು ನಮ್ಮ ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ಮತ್ತು ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮಂಡ್ಯದಿಂದ ಬಂದಿರತಕ್ಕಂಥ ಎಂ.ಬಿ. ಶ್ರೀನಿವಾಸ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಮತ್ತು ಇಲ್ಲಿಯವರೇ ಹಿರಿಯರಾಗಿರ್ತಕ್ಕಂಥ ರಾಜ್ಯ ಸಂಘಟನಾ ಸಂಚಾಲಕರು ರಮೇಶ್ ಆಸಂಗಿಯವರು ಕೂಡ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಜೊತೆಯಲ್ಲಿದ್ದಾರೆ. ನಮ್ಮ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ವಿನಾಯಕ ಗುಣಸಾಗರ್ ಅವರು ವಿಜಾಪುರ, ಇವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಮತ್ತು ಜಿಲ್ಲಾ ಕಾರ್ಯನಿರ್ವಾಹಕ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಅಶೋಕ್ ಚಲವಾದಿಯವರು ನಮ್ಮ ಜೊತೆ ಇದ್ದಾರೆ. ನಗರ ಸಂಚಾಲಕರಾಗಿರ್ತಕ್ಕಂಥ ಸಿದ್ದು ರಾಯಣ್ಣವರು ಕೂಡ ನಮ್ಮ ಜೊತೆ ಇದ್ದಾರೆ ಮತ್ತು ಮಂಡ್ಯ ಜಿಲ್ಲಾ ಸಂಘಟನಾ ಸಂಚಾಲಕರು ಕೂಡ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಸುಮಾರು 50 ದಿನಗಳಿಂದ ಒಂದು ವಿದ್ಯಮಾನವನ್ನು ನಡೆದು ಅದು ಒಂಥರ ಮನೋರಂಜನೆ ರೀತಿಯಲ್ಲಿ ನಡೆದಿರ್ತಕ್ಕಂಥದ್ದು ತುಂಬ ಹಾಸ್ಯಾಸ್ಪದವಾಗಿದೆ. ಏನು ಕರ್ನಾಟಕದಲ್ಲಿ ಒಬ್ಬ ಪ್ರಭಾವಿ ರಾಜಕಾರಣಿ, ಮಾಜಿ ಸಚಿವರು ಒಂದು ಸಿಡಿ ಪ್ರಕರಣದಲ್ಲಿ ಇದ್ದಿರ್ತಕ್ಕಂಥ ಯುವತಿ ಸಂತ್ರತೆಯನ್ನು ನಂಬಿಸಿ ಮೋಸ ಮಾಡಿ ಲೈಂಗಿಕ ಹಗರಣಕ್ಕೆ ಒಳಪಡಿಸ್ಕೊಂಡು ಅನ್ಯಾಯ ಮಾಡಿರ್ತಕ್ಕಂಥ ಘಟನೆ ಸುತ್ತಮುತ್ತ ಅನೇಕ ವಿದ್ಯಮಾನಗಳು ನಡೀತಾ ಇದ್ದೇವಲ್ಲ, ಅದು ನಿಜವಾಗಿ ಸರ್ಕಾರಕ್ಕೆ ನಾಚಿಕೆ ತರ್ತಕ್ಕಂಥ ವಿಚಾರ. ಹಿಂದೆಯೂ ಕೂಡ ಯಡಿಯೂರಪ್ಪನವರು ಮೊನ್ನೆ 8 ದಿವಸಗಳ ಹಿಂದೆ ಬೆಳಗಾವಿಗೆ ಭೇಟಿ ಮಾಡಿದರು. ಆ ಭೇಟಿ ಮಾಡಿದ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿಯವರು ಪರಿಶುದ್ಧಾಗಿ ಮತ್ತು ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ ಅಂಥೇಳಿ
ಅವರು ಮೀಡಿಯಾ ಮುಖಾಂತರ ಒಂದು ಹೇಳಿಕೆಯನ್ನು ಕೊಟ್ಟರು. ಆದರೆ ಅದು ಎಲ್ಲಿ ಹೋಗಿ ನಿಲ್ತದೆ ಅದು ಅಂತಂದರೆ, ಒಬ್ಬ ರಾಜ್ಯದ ಕಾರ್ಯಾಂಗದ ಮುಖ್ಯಸ್ಥ, ರಾಜ್ಯದ ಮುಖ್ಯಮಂತ್ರಿಯವರು, ಅವ್ರ ಕೆಳಗಡೆ ತನಿಖೆ ಮಾಡ್ತಕ್ಕಂಥ ಸಂಸ್ಥೆಗಳು SIT ಆಗಿರ್ಬೋದು, COD ಆಗಿರ್ಬೋದು, ಇತರೆ ಸಂಸ್ಥೆಗಳು ಇರ್ಬೋದು, ಅದ್ರ ಮೇಲೆ ಏನು ಪ್ರಭಾವ ಬೀರ್ತದೆ, ನಿರ್ದೋಷಿಯಾಗಿ ಹೊರಗಡೆ ಬರ್ತಾರೆ ಅಂತ ಹೇಳೋದ್ರ ಮುಖಾಂತರ ಇಟ್ ಈಸ್ ಇಂಡಿಕೇಶನ್ ದ್ಯಾಟ್ ಆ ಯುವತಿಗೆ ನ್ಯಾಯ ಸಿಗೋದಿಲ್ಲ. ರಮೇಶ್ ಜಾರಕಿಹೊಳಿಯವ್ರನ್ನ ಅವ್ರಿಗೇನಂತ ನಿರಾಪರಾಧಿಯನ್ನು ಸರ್ಟಿಫಿಕೇಟನ್ನು ಕೊಡೋದ್ರ ಮುಖಾಂತರ ಗೊಂದಲನ ಸೃಷ್ಟಿ ಮಾಡಿರತಕ್ಕಂಥ ಮುಖ್ಯಮಂತ್ರಿಗಳು ಸರಿಯಾದಂಥ ಒಂದು ನಿರ್ಧಾರ ಮುಖ್ಯಮಂತ್ರಿಗಳದಾಗಿರಲಿಲ್ಲ. ಹಾಗಾಗಿ ಸಂತ್ರತೆ ಒಬ್ಬ ಯುವತಿಯನ್ನು ನಿಜವಾದಂಥ ಅವರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ತನಿಖೆ ಮಾಡಿ ತಪ್ಪಿಸ್ತರಿಗೆ ಕಠಿಣ ಶಿಕ್ಷೆ ನೀಡಿಸ್ತಕ್ಕಂಥ, ಜೈಲಿಗೆ ತಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರಗಳು ಮಾಡಬೇಕಾಗಿದೆ. ರಾಜ್ಯ ಸರ್ಕಾರ ಮೇಲೆ ಇವತ್ತು ಭರವಸೆಯನ್ನು ಹೊರಟೋಗಿದೆ. ಹಾಗಾಗಿ ಇವತ್ತು CBI ತನಿಖೆಗೆ ಕೊಡಲಿ ಅಥವಾ ಜುಡಿಷಿಯಲಿ ನ್ಯಾಯಾಂಗರೇ ಅವರು ವ್ಯಕ್ತಪಡಿಸಲಿ. ಇದು ಬಿಟ್ಟು SIT ಮಾಡೋದ್ರ ಮುಖಾಂತರ ತಮ್ಮ ಮುಗಿನ ನೀರು ಕೆಳಗೆ ತಮ್ಮ ಬೇಕಾದಂಥದ್ದನ್ನೇ ಅವರೇನಂತಂದರೆ ಆರೋಪಿಯನ್ನೇ ವೈಭವೀಕರಣ ಮಾಡೋದ್ರ ಮುಖಾಂತರ ಒಬ್ಬ ಮಹಿಳೆಗೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ಟಾಲ್ರೇಷನ್ ಮಾಡಿಕೊಂಡು ಇನ್ನೂ ಕೂಡ ಅರೆಸ್ಟ್ ಮಾಡಲಾರ್ದೆ ಆರೋಪಿಯನ್ನು ಹಾಗೆ ಬಿಟ್ಟಿರ್ತಕ್ಕಂಥದ್ದು ತುಂಬ ಅಪರಾಧಾತ್ಮಕವಾಗಿರ್ತಕ್ಕಂಥ ಸಂಗತಿಯಾಗಿದೆ. ಕೂಡಲೇ ಆ ಅಪರಾಧಿಯಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರನ್ನು ಕೂಡಲೇ ಬಂಧಿಸಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಮತ್ತು CD ಪ್ರಕರಣದಲ್ಲಿ ಲೈಂಗಿಕೆಗೆ ಒಳಗಾಗಿರ್ತಕ್ಕಂಥ ಏನು ಸರಿಯಾದಂಥ ತನಿಖೆ ನಡೆದು ಆ ಮಹಿಳೆಗೆ ನಿಜವಾದಂಥ ನ್ಯಾಯನೇ ಸಿಗಲಿ ಅಂತ ಆಗ್ರಹಿಸಿ ನಿನ್ನೆ ನಾವು ರಾಜ್ಯ ಸಮಿತಿಯಲ್ಲಿ ಸುದೀರ್ಘ ಚರ್ಚೆ ಮಾಡಿ ಆರೋಪಿಯಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿಯವ್ರನ್ನ ಕೂಡಲೇ ಬಂಧಿಸಬೇಕು ಮತ್ತು ಅನೇಕ ಒಳಗಾಗಿರ್ತಕ್ಕಂಥ ಯುವತಿಗೆ ಕೂಡಲೇ ನ್ಯಾಯನ ದೊರಕಬೇಕು ಅಂತ ಆಗ್ರಹಿಸಿ ನಾವು ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತಕ್ಕಂಥ ಒಂದು ನಿರ್ಧಾರನ ತಗೊಂಡಿದ್ದೀವಿ. ಇನ್ನು ಎರಡನೇದಾಗಿ ಕರ್ನಾಟಕದಲ್ಲಿ ಲೋಕಸಭೆ 1ಕ್ಕೆ ಮತ್ತು 2 ವಿಧಾನಸಭಾ ಚುನಾವಣೆಗಳಿಗೆ ಏನು ಚುನಾವಣೆ ನಡೀತಿದೆ, ಉಪಚುನಾವಣೆ ನಡೀತಾ ಇದೆ, ಆ ಚುನಾವಣೆಯಲ್ಲಿ ಜನವಿರೋಧಿಯಾಗಿರ್ತಕ್ಕಂಥ ಮತ್ತು ಸಂವಿಧಾನವನ್ನು ಸರಿಯಾದಂಥ ರೀತಿಯಲ್ಲಿ ಬಳಸ್ಕೊಳ್ಳಾರ್ದಂಥ ಮತ್ತು ಉಳ್ಳೋರು ಪರವಾಗಿರ್ತಕ್ಕಂಥ ಕೋಮುವಾದಿ ಜಾತಿವಾದಿ ಆಗಿರ್ತಕ್ಕಂಥ BJP ಪಕ್ಷದ ಅಭ್ಯರ್ಥಿಗಳನ್ನು ಎರಡೂ ವಿಧಾನಸಭೆ ಉಪಚುನಾವಣೆಯಲ್ಲಿ ಮತ್ತು ಲೋಕಸಭಾ ಒಂದು ಉಪಚುನಾವಣೆಯಲ್ಲಿ ಕೂಡ ಆ BJP ಪಕ್ಷಕ್ಕೆ ಮತ ನೀಡಬಾರ್ದು, ಆ ಪಕ್ಷನ ತಿರಸ್ಕಾರ ಮಾಡಬೇಕು ಅಂಥೇಳಿ ನಾವು ನಿನ್ನೆ ಚರ್ಚೆ ಮಾಡಿ ಮತ್ತು ಅದನ್ನು ತಿರಸ್ಕರಿಸಿ ಸ್ಪರ್ಶಿಪರ್ಧಿ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ನಾವು ಅಲ್ಲಿ ಏನಂತಂದರೆ ಸಂಪೂರ್ಣ ಬೆಂಬಲಿಸಿ ಮತನ ಯಾಚಿಸಿ ಗೆಲುವಿಗೆ ಶ್ರಮಿಸಬೇಕು ಅಂಥೇಳಿ ಒಂದು ನಿರ್ಧಾರನ ನಿನ್ನೆ ನಾವು ರಾಜ್ಯ ಸಮಿತಿಯಲ್ಲಿ ತೆಗೆದುಕೊಂಡಿದ್ದೇವೆ. ಮತ್ತು ಮೂರನೇದಾಗಿ ಇವತ್ತು ಕರ್ನಾಟಕದಲ್ಲಿ ಯಡಿಯೂರಪ್ಪನ ನೇತೃತ್ವದಲ್ಲಿರ್ತಕ್ಕಂಥ BJP ಸರ್ಕಾರ 2021-22ರ ಸಾಲಿನ ಬಜೆಟ್ನಲ್ಲಿ 100ಕ್ಕೆ 76% ಇರ್ತಕ್ಕಂಥ ದಲಿತ ಮತ್ತು ಹಿಂದುಳಿದ ವರ್ಗಗಳಿಗೆ ನಿಜವಾದಂಥ ಅನ್ಯಾಯನ ಮಾಡಿದ್ದಾವೆ. ಇವು ಎಲ್ಲವಕ್ಕೂ ಕೂಡಿ 76% ಇರ್ತಕ್ಕಂಥ ಜನಸಂಖ್ಯೆಗೆ ಅವರ ನಿಗಮಗಳಿಗೆ ಕೇವಲ 500 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ದೊಡ್ಡ ಸಮುದಾಯ ಆಗಿರ್ತಕ್ಕಂಥ 116% ಇರ್ಬೋದು ಲಿಂಗಾಯತ ಸಮುದಾಯ, ಆ ಒಂದು ನಿಗಮಗಳು ಕೂಡ 500 ಕೋಟಿ ಒಂದಕ್ಕೆ ಕೊಟ್ಟಿದ್ದಾರೆ. ಮತ್ತು ಒಕ್ಕಲಿಗ ಸಮುದಾಯ ನಿಗಮಕ್ಕೆ ಅಂಥೇಳಿ 500 ರೂಪಾಯಿನೂ ಕೊಟ್ಟಿದ್ದಾರೆ, 500 ಕೋಟಿ ದುಡ್ಡನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮದು ಅಬ್ಜೆಕ್ಷನ್ ಇಲ್ಲ. ಆದರೆ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 76% ಇರ್ತಕ್ಕಂಥ ಏನು ದಲಿತ ಹಿಂದುಳಿದ ವರ್ಗಗಳ ಸಮುದಾಯಗಳಿಗೆ ಅವರ ಏಳಿಗೆಗಾಗಿ ಅವರ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ
ಹಣ ಕೇವಲ ಅಲ್ಪ ಮಟ್ಟದ ಹಣ, ಇವೆಲ್ಲವಕ್ಕೂ ಸೇರಿ 500 ಕೋಟಿ ರೂಪಾಯಿ ಇಟ್ಟಿರ್ತಕ್ಕಂಥದ್ದು. ಮತ್ತು SC STಗಳಿಗೆ 24.1% ಅಂದರೆ 15,000 ಕೋಟಿ ದುಡ್ಡನ್ನು SCP TSPಯಲ್ಲಿ ಅವ್ರ ಅಭಿವೃದ್ಧಿಗೆ ಇಡಬೇಕಾಗಿರ್ತಕ್ಕಂಥದ್ದು ಕಾಯ್ದೆ ಇದೆ, ಅವ್ರ ಜನಸಂಖ್ಯೆ ಅನುಗುಣವಾಗಿ ಇಡಬೇಕು ಅಂಥೇಳಿ. ಆದರೆ ಅದ್ರ ಪ್ರಕಾರನೂ ಕೂಡ SCP TSPಗೂ ಕೂಡ ದುಡ್ಡನ್ನು ಯಡಿಯೂರಪ್ಪನವರು ಕೊಟ್ಟಿಲ್ಲ. ಈ ರೀತಿಯಾಗಿ ಸರ್ಕಾರ ನಡೆಸ್ತಕ್ಕಂಥ ಅಸಂವಿಧಾನಿಕವಾಗಿ ಸರ್ಕಾರ ನಡೆಸ್ತಕ್ಕಂಥ ಎಥಿಕ್ಸ್ ಇರಲಾರ್ದಂಥ ಸರ್ಕಾರ, ಈಕೆ ನಾವು ಧಿಕ್ಕಾರನ ಹೇಳ್ತೀವಿ. ಇದಕ್ಕೆ ಏನಂತಂದರೆ ಈ ಸರ್ಕಾರ ಇವರಿಗೆ ದಮನಿತ ಆಗಿರ್ತಕ್ಕಂಥ ಸಮುದಾಯಗಳಿಗೆ ಇನ್ನೊಂದಿಷ್ಟು ದಮನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ನೀಚ ಸರ್ಕಾರ ಅಂಥೇಳಿ ನಾವು ಸಭೆಯಲ್ಲಿ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ದೀವಿ. ಮತ್ತು ಇವರ ಏಳಿಗೆಗಾಗಿ ಇವರ ಜನಸಂಖ್ಯೆ ಅನುಗುಣವಾಗಿ ಬಜೆಟ್ನಲ್ಲಿ ಹಣನ ವಿನಿಯೋಗಿಸಬೇಕು ಅಂಥೇಳಿ ನಾವು ಏನಂತಂದರೆ ಒಂದು ಕಾರ್ಯಕ್ರಮನ ಮಾಡಬೇಕು ಅಂಥೇಳಿ ರಾಜ್ಯ ಸಮಿತಿಯಲ್ಲಿ ಒಂದು ನಿರ್ಧಾರನ ತೆಗೆದುಕೊಂಡಿದ್ದೀವಿ. ಮತ್ತಿಂಥ ಅನೇಕ ವಿಚಾರಗಳು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡಿ ಏನು 70-71 ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಮತ್ತು ಅನೇಕ ಒಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ನಿಜವಾದಂಥ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಅನುಚ್ಛೇದಗಳನ್ನು ಒಂದು ಆ ಅಂಶಗಳನ್ನು ಬಳಸೋದ್ರ ಮುಖಾಂತರ ಇವರ ಅಭಿವೃದ್ಧಿಗೆ ಸರ್ಕಾರನ ಸ್ಪಂದಿಸ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಇವತ್ತು ಬಿಸಿಲು ಬುದಿರಿಯಾಗಿದೆ. ಸಾಮಾಜಿಕ ಸಮಾನತೆ ಅಂತಕ್ಕಂಥದ್ದು ಇವತ್ತು ಹೇಳಿಕೆ ಮಾತುಗಳಲ್ಲಿ ಇವತ್ತು ಉಳಿದಿದೆ. ಹಾಗಾಗಿ ಸಾಮಾಜಿಕ ಸಮಾನತೆಗಾಗಿ ಇವತ್ತು 130ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಒಂದು ಜಯಂತಿ ಈ 14ನೇ ತಾರೀಕಿಗೆ ಇದೇ 14ನೇ ತಾರೀಕಿನಿಂದ ಏಪ್ರಿಲ್ 30ನೇ ತಾರೀಕುವರೆಗೂ ಕೂಡ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಕೂಡ ನಾವು ಸೆಮಿನಾರ್ಗಳನ್ನು ಮಾಡೋದ್ರ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಕೊಡುಗೆಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಶೋಷಿತ ಜನಾಂಗಗಳಿಗೆ ಅಸಕ್ತ ಜನಾಂಗಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಎಲ್ಲ ಅವಕಾಶಗಳನ್ನು ಮನವರಿಕೆ ಮಾಡಿಕೊಡೋದ್ರ ಮುಖಾಂತರ ನಾವು ಇವತ್ತು ಸಾಮಾಜಿಕ ಸಮಾನತೆಗಾಗಿ ಏನಂತಂದರೆ ಒಂದು ಬೃಹತ್ ವಿಚಾರ ಸಂಕಿರಣಗಳನ್ನು ಮತ್ತು ಸಮಾವೇಶಗಳನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಅದ್ರ ಜೊತೆಗೇ ಇವತ್ತು ಏನು ಇದರದು ಉಪಚುನಾವಣೆಗಳ ಬಗ್ಗೆ ನಮ್ಮ ಬೀದರ್ ಜಿಲ್ಲಾ ರಿಪ್ರೆಸೆಂಟೇಟಿವ್ ಮತ್ತು ಅಲ್ಲಿದ್ದು ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರು, ಜಿಲ್ಲಾ ಸಂಚಾಲಕರು ಬೇರೆ ಕೆಲಸದ ನಿಮಿತ್ತವಾಗಿ ಬಂದಿರಲಿಲ್ಲ. ಅವ್ರು ಕೂಡ ನಾವು ರಾಜ್ಯ ಸಮಿತಿಯಲ್ಲಿ ಅನುಮತಿ ಪಡೆದು ಅಲ್ಲಿ ನಾವು ಬೀದರ್ದು ಬಸವ ಕಲ್ಯಾಣದ ಉಪಚುನಾವಣೆಗಳ ಬಗ್ಗೆ ಕೂಡಲೇ ನಾವು ಒಂದು ನಿರ್ಧಾರ ಅದಕ್ಕೆ ಸಪೋರ್ಟ್ ಅಂತಕ್ಕಂಥದ್ದು ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಒಂದು ತೀರ್ಮಾನ ಮಾಡಿದ್ದೀವಿ. ಈ ಒಂದು ವಿಚಾರದಲ್ಲಿ ಇವತ್ತು ಯಡಿಯೂರಪ್ಪನವರು ಮಾಡಿರ್ತಕ್ಕಂಥ ಅತ್ಯಂತ ಘೋರ ಅನ್ಯಾಯವನ್ನು ನಾವು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿಯಲ್ಲಿ ಖಂಡಿಸಿದ್ದೀವಿ. ದಲಿತ ವಿರೋಧಿಯಾಗಿರ್ತಕ್ಕಂಥ ಹಿಂದುಳಿದ ವರ್ಗಗಳ ವಿರೋಧಿಯಾಗಿರ್ತಕ್ಕಂಥ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ವಂಚನೆ ಮಾಡಿರ್ತಕ್ಕಂಥ ಯಡಿಯೂರಪ್ಪರ ಒಂದು ಸ್ಟ್ಯಾಂಡ್ ಬಗ್ಗೆ ನಾವು ಸಹಿಸ್ಕೊಳ್ಳೋದಿಲ್ಲ. ಅದು ಇವತ್ತು ಬಲಿಷ್ಠ ಕೋಮುಗಳಿಗೆ ಮೀಸಲಾತಿಗಾಗಿ ಓಲೈಸ್ಕೊಳ್ಳೋಕ್ಕೋಸ್ಕರ ಎಲ್ಲರಿಗೂ ಕೂಡ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿ ಸಂವಿಧಾನದ ಆಶಯವನ್ನೇ ಬುಡಮೇಲು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಯಡಿಯೂರಪ್ಪನವರು ಇವತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದ್ದಿರ್ತಕ್ಕಂಥದ್ದನ್ನು ಅದು ಸಂವಿಧಾನದ ಆಶೆ ಗಾಳಿಗೆ ತೋರಿ ಸಂವಿಧಾನವನ್ನೇ ಬುಡಮೇಲು ಮಾಡ್ತಕ್ಕಂಥ ಕೆಲಸವನ್ನು ಕರ್ನಾಟಕದಲ್ಲಿ ಎಲ್ಲರಿಗ ತೂತು ಚೀಚಿ ಅಂತ ಹೇಳಿ ಎಲ್ಲರಿಗೆ ಮೀಸಲಾತಿ ಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಇದು ಅವರ ದ್ರಾಢ್ಯತೆ, ಅವರ ಸರ್ಕಾರದ ಸ್ಟ್ಯಾಂಡ ಇವತ್ತು ನಿಜವಾದಂಥ ಒಂದು ಸಂಕೋಚ ಸ್ವಭಾವದು ಮತ್ತು ನಿಜವಾದಂಥ ಒಂದು ಮೀಸಲಾತಿ ಯಾರು ಫಲಾನುಭವಿಗಳಾರ ಅವರು ನಿಜವಾಗಿ ಅವ್ರಿಗೆ ಅಣಕು ಮಾಡ್ತಕ್ಕಂಥ ಕೆಲಸವನ್ನು ಯಡಿಯೂರಪ್ಪರು ಸರ್ಕಾರ ಮಾಡ್ತಾಯಿದೆ. ಅದು ತೀವ್ರವಾಗಿರ್ತಕ್ಕಂಥ ಖಂಡನೀಯ. ಇವ್ರದ್ದೆಲ್ಲ ಹೂರಣಗಳನ್ನು ಬಯಲಿಗೆ ಎಳೀತಕ್ಕಂಥ ಮಹಾ ದೊಡ್ಡದ ಕಾರ್ಯಕ್ರಮವನ್ನು ನಾವು ಏಪ್ರಿಲ್ 14ನೇ ತಾರೀಕಿನಿಂದ ನಾವು ಏಪ್ರಿಲ್ 30ನೇ ತಾರೀಕುವರೆಗೂ ಕೂಡ ಈ ಎಲ್ಲ ಅಂಶಗಳನ್ನು ಒಳಗೊಂಡು ನಾವು ಒಂದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಜಾಗೃತಿಯ ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ರ 130ನೇ ಜಯಂತಿ ನಿಮಿತ್ತವಾಗಿ ಮಾಡ್ತಾಯಿದ್ದೀವಿ. ಇದನ್ನು ಖಂಡಿಸಿ ನಾವು ಬಿಜಾಪುರದಲ್ಲಿ
ಒಂದು ಬೃಹತ್ ಮಟ್ಟದಲ್ಲಿ 8-9 ಸಾವಿರ ಜನನ ಸೇರಿ ನಾವು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನಮ್ಮ ಕೆಲವೊಂದು ಡಿಮ್ಯಾಂಡ್ಸ್ಗಳಿದ್ದವು. ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಹಿಂದೆ ಇಂಡಿ ಸಬ್ ಡಿವಿಷನ್ನಲ್ಲಿ ಕೆಲಸ ಮಾಡಿ ಹೋಗಿರ್ತಕ್ಕಂಥ ಸಂಘದವರ ಕರ್ಮಕಾಂಡಗಳನ್ನು ಸರ್ಕಾರ ವಿಚಾರಣೆಗೆ ಒಳಪಡಿಸಿ ಆ ತಪ್ಪಿಸ್ಥರಿಗೆ ಶಿಕ್ಷಿಸಬೇಕು, ಅವರನ್ನು ನೌಕರಿಯಿಂದ ವಜಾ ಮಾಡಬೇಕು ಅಂತ ಪ್ರಮುಖವಾಗಿ ಆಗ್ರಹಿಸಿದ್ದೆವು. ಆದರೆ ಇವತ್ತು 1 ತಿಂಗಳು ಟೈಮ್ ಕೊಟ್ಟಿದ್ದೇವೆ ನಾವು. ಈಗ ಇನ್ನೂ ಒಂದು 20, 25, 24 ದಿನ ಆಯ್ತು ಈಗ ನಾವು ಕಾರ್ಯಕ್ರಮ ಮಾಡಿ. ಯಾವ ಕೂಡ ಕ್ರಮವನ್ನು ಆ DYSP ಮೇಲೆ ಸರ್ಕಾರ ತೆಗೆದುಕೊಂಡಿಲ್ಲ. ಹಾಗಾಗಿ ಇಲ್ಲಿ ನಾವು ಸಿಂದಗಿ ಸಬ್ ಇನ್ಸ್ಪೆಕ್ಟರ್ಸು ಮತ್ತು ಆಲ್ಮೇಲ್ ಸಬ್ ಇನ್ಸ್ಪೆಕ್ಟರ್ಸು ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆ ವಿಚಾರಣೆ ಮಾಡಿ ಅವರಿಗೆ ಪನಿಷ್ಮೆಂಟ್ ಕೊಡಿ ಅಂತ ಹೇಳಿದ್ದೀವಿ. ಅವರಿಗೆ ಅಲ್ಲಿಂದ ಶಿಫ್ಟ್ ಮಾಡಿದ್ರೆ ಸಾಲದು. ಅವ್ರ ಮೇಲೆ ಮಾಡಿರ್ತಕ್ಕಂಥ ಅನ್ಯಾಯ, ದಲಿತರ ಮೇಲೆ ಮಾಡಿರ್ತಕ್ಕಂಥ ಅನ್ಯಾಯಗಳನ್ನು, ಇತರರ ಮೇಲೆ ಮಾಡಿರ್ತಕ್ಕಂಥ ಅನ್ಯಾಯಗಳನ್ನು ಪತ್ತೆ ಹಚ್ಚಿ ಇಲ್ಲಿದ್ದ SP ಅವರು ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಅಂಥೇಳಿ ನಮ್ಮ ಆಗ್ರಹ ಇತ್ತು. ಮತ್ತು ಸರ್ಕಾರ ವಲಯಗಳಲ್ಲಿ ಸಂಘದವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು, ಅವರನ್ನು ವಜಾಗೊಳಿಸಬೇಕು ಅಂಥೇಳಿ ನಮ್ಮ ಡಿಮ್ಯಾಂಡ್ ಇತ್ತು. ಇಂತಹ ಹಲವು 10 ಪ್ರಕರಣಗಳು, 10 ಡಿಮ್ಯಾಂಡ್ಸ್ಗಳು ನಮಗಿದ್ದವು. ಅವು ಯಾವುವು ಕೂಡ ಬಹುತೇಕವಾಗಿ 20-25 ದಿವಸಗಳಲ್ಲಿ ಆ ಸಬ್ ಇನ್ಸ್ಪೆಕ್ಟರ್ಗಳಲ್ಲಿ ಶಿಫ್ಟ್ ಮಾಡೋದು ಬಿಟ್ಟರೆ ಉಳ್ಕಿದ ಸಂಘದವ್ರ ಮೇಲೆ ಮತ್ತು ಬೇರೆಯವ್ರ ಮೇಲೆ ಕ್ರಮ ಜರುಗಿಸೋದಿಲ್ಲ. ಹಾಗಾಗಿ ಕೂಡಲೇ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿ ಮತ್ತೆ ನಾವು ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಅದು ಒತ್ತಾಯಿಸಿ ಆಯಾ ಜಿಲ್ಲೆಗಳಲ್ಲಿ ಧರಣಿ ಮಾಡೋದ್ರ ಮುಖಾಂತರ ಮತ್ತೆ ನಾವು ಸರ್ಕಾರಕ್ಕೆ ಆಗ್ರಹನ ಪಡಿಸ್ತಾ ಇದ್ದೀವಿ. ಅದು ನಮ್ಮ ಪೇಷನ್ಸನ್ನು ಟೆಸ್ಟ್ ಮಾಡಬಾರ್ದು ಸರ್ಕಾರ. ನಾವು ಪೊಲೀಸ್ ವಿರೋಧಿಗಳಲ್ಲ. ದಲಿತ ಸಂಘರ್ಷ ಸಮಿತಿ ಎಲ್ಲ ಪೊಲೀಸ್ ಇಲಾಖೆ ವಿರುದ್ಧ ನಾವು ಮಾಡ್ತಾಯಿಲ್ಲ. ಪೊಲೀಸರಲ್ಲಿ ಇದ್ದಿರ್ತಕ್ಕಂಥ ಕೆಲವೊಂದು ಉನ್ನತ ಅಧಿಕಾರಿಗಳು, ಕೆಲವೊಂದು ಅಧಿಕಾರಿಗಳಿಂದ ಆಗಿರ್ತಕ್ಕಂಥ ಪ್ರಮಾದ, ಅವರು ಮಾಡಿರ್ತಕ್ಕಂಥ ಅನ್ಯಾಯವನ್ನು ಪತ್ತೆ ಹಚ್ಚಿ ಅದು ವಿಚಾರಣೆಗೆ ಒಳಪಡಿಸಿ ಅವರಿಗೆ ಕಠಿಣ ಶಿಕ್ಷೆ ಕೊಡಿ ಅಂಥೇಳಿ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಮತ್ತು ನಮ್ಮ ದಲಿತ ಸಂಘರ್ಷ ಸಮಿತಿ ಮುಖಂಡರ ಮೇಲೆ ಸುಮ್ಮನೆ ಕೇಸನ್ನು ಹಾಕಿ ರೌಡಿ ಜಮಾನ ಲಿಸ್ಟನ್ನು ಮಾಡಿದರು. ಈಗಾಗಲೇ ಕೋರ್ಟ್ನಲ್ಲಿ 2-3 ಕೇಸುಗಳನ್ನು ವಜಾ ಆಗಿದ್ದಾವೆ. ಮತ್ತು ಅವರು ಪೊಲೀಸರಲ್ಲಿಂದ ಕಿರುಕುಳಕ್ಕೆ ಒಳಗೆ ಮಾಡ್ತಕ್ಕಂಥ ಸನ್ನಿವೇಶಗಳನ್ನು ಅವರು ಮತ್ತೆ ಮುಂದುವರಿಸೋದಾದರೆ ಮತ್ತೆ ನಾವು ಬಿಜಾಪುರನ ಒಳಗೊಂಡು ಎಲ್ಲ ಕಡೆಯೂ ಕೂಡ ಭಾಳ ಒಂದು ಬೃಹತ್ ರೀತಿಯಲ್ಲಿ ನಾವು ಪ್ರೊಟೆಸ್ಟನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ನಾವು ನಿನ್ನೆ ರಾಜ್ಯ ಸಮಿತಿಯಲ್ಲಿ ಚರ್ಚೆ ಮಾಡಿ ಅದು ಒಂದು ನಿರ್ಧಾರನ ತೆಗೆದುಕೊಂಡಿದ್ದೀವಿ. ಇದು ಎಲ್ಲನೂ ಕೂಡ ನಾವು 30, 35, 40 ವರ್ಷಗಳಿಂದ ನಾವು ಇಂಥ ಅನೇಕ ಸನ್ನಿವೇಶಗಳು, ಅನೇಕ ಇಂಥ ಸರ್ಕಾರಗಳನ್ನು ನೋಡಿದ್ದೀವಿ. ನಾವು ಯಾವುದಕ್ಕೂ ಬಗ್ಗೋದಿಲ್ಲ, ಡಗ್ಗೋದಿಲ್ಲ. ನಾವು ಯಾವುದಕ್ಕೂ ಕೂಡ ಬೆಂಡ್ ಆಗೋದಿಲ್ಲ. ನಾವು ಏನು ಅನ್ಯಾಯ ಆಗಿರ್ತಕ್ಕಂಥದ್ದು ನಾವು ನ್ಯಾಯ ಕೊಡಿ ಅಂತ ಅಷ್ಟೇ ಕೇಳ್ತಾ ಇದ್ದೀವಿ. ಅದಕ್ಕಾಗಿ ಏನಂತಂದರೆ ಸರ್ಕಾರ ಮತ್ತು ಇಲ್ಲಿದು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಅದರ ಬಗ್ಗೆ ಗಂಭೀರವಾದಂಥ ಒಂದು ವಿಚಾರನ ತೆಗೆದುಕೊಂಡು ಇದು ಏನಂತ ಕ್ರಮ ಜರುಗಿಸಬೇಕು ಅಂಥೇಳಿ ನಾವು ನಿನ್ನೆ ನಿರ್ಧಾರ ತಗೊಂಡಿದ್ದೀವಿ. ಅದರ ಪ್ರಕಾರ ನಾವು ಕಾರ್ಯಕ್ರಮನ ಕೂಡ ನಾವು ಮಾಡ್ತಾ ಇದ್ದೀವಿ. होटल लजीज फैमिली रेस्टोरेंट बीजापुर शहर में आपके लिए लेकर आए हैं जायकेदार और लजीज पकवानों का खजाना, जिसमें हर तरह की जायकेदार डिश जैसे चिकन महाराज, मटन मुमताज, चिकन मंदी बिरयानी, मटन रोस्ट बिरयानी, चिकन अफगानी, मटन मोगलाई, तंदूरी चिकन, मटन रोगन, होटल डिश स्पेशल, चिकन कोल्हापुरी जैसे चिकन और मटन में इंडियन, चाइनीज, तंदूर से बने और भी कई दिल को छू लेने वाले, जायका ना भुला पाने वाले डिश मिलेंगे। यहाँ पर फैमिली और पार्टीज के लिए खास इंतजाम किया गया है, तो देर किस बात की है, आप अपने परिवार और दोस्तों समेत एक बार विजिट करके बेहतरीन लजीज और जायकेदार पकवानों का मजा लें। इनका पता है होटल लजीज नियर बागलकोट क्रॉस मनगौली रोड बीजापुर। मोबाइल नंबर 9900346601। जुड़े रहिएगा आपके अपने चैनल बीजापुर समय के साथ।